ಆಗ್ತಾ ಇದೆ ಅಂತ ಆಗ್ಬೋದು. ಈ ಕಾಸಿನಲ್ಲಿ 10,000 ದೇವಸ್ಥಾನಗಳಿದೆಯಂತೆ. ಈಗ ನಾವೇನು ಸುಮಾರು ಒಂದು 200 ದೇವಸ್ಥಾನಗಳನ್ನು ನೋಡಿರ್ಬೋದು. ಒಂದು ತಿಂಗಳು ಬೇಕಾಗ್ತದೆ ಆ್ಯಕ್ಚುಲಿ ಪ್ರತಿ ಒಂದು ದೇವಸ್ಥಾನ ವಿಸಿಟಿಂಗ್ ಕೊಡಬೇಕು ಅಂತ. ಎಲ್ಲ ನಮ್ಮ ಬೆಂಗಳೂರಿನ ಕಾಟಪೇಟೆ, ಅರಳೆಪೇಟೆ, ನೋಡಿ ಇಲ್ಲೂ ಕೂಡ ಮಣಿಕರ್ಣಿಕಾ ಘಾಟ್ ಇದು. ಡೆಡ್ ಬಾಡಿನ ಸುಡುವಂತಹ ಜಾಗ. ಇಡೀ ಕಾಶಿಪಟ್ಟಣ ಹೇಗಿದೆ ಅಂದರೆ 10,000ಕ್ಕೂ ಅಧಿಕ ದೇವಸ್ಥಾನಗಳು. ನಿಮಗೆ ಹೆಜ್ಜೆಜ್ಜಗೂ ಮುಸಲ್ಮಾನರ ಮನೆಯಿಂದ ಹಿಡಿದು ಪ್ರತಿ ಒಂದು ಮನೆಯ ಕೆಳಗಡೆ ಕೂಡ ಇಲ್ಲಿ ಶಿವಲಿಂಗಗಳಿದೆಯಂತೆ. ಯಾತಕ್ಕೆ ಮಾಡಿದ್ರು, ಏನು ಮಾಡಿದ್ರು, ಐ ಡೋಂಟ್ ನೋ. ಇದು ಹರಿಶ್ಚಂದ್ರ ಘಾಟ್. ಸೊ ಅದ್ರ ಜೊತೆಗೆ ನಮ್ಮ ಬೆಂಗಳೂರಿನ ಅರಳೆಪೇಟೆ, ಕಾಟಪೇಟೆ, ಸುಲ್ತಾನ್ಪೇಟೆ, ಚಿಕ್ಕಪೇಟೆ, ಬಳೆಪೇಟೆ, ನಗರದ ಪೇಟೆ ರಸ್ತೆಗಳಿದೆಯಲ್ಲ, ಆ ರಸ್ತೆಗಳಿಗಿನ್ನ ತುಂಬ ಗಲ್ಲಿಗಳು, ಸಣ್ಣ ಸಣ್ಣ ಗಲ್ಲಿಗಳು. ಇಲ್ಲಿ ಪ್ರತಿಯೊಂದು ಜಾಗವನ್ನು ನೋಡ್ಕೋಬೇಕು ಅಂದರೆ ಸುಮಾರು ಒಂದು 10-15 ಬಾರಿ ಬಂದರೆ ಮಾತ್ರ ಸಾಧ್ಯ. ಕೆಲವ್ರಿಗೆ ಅದು ಸಾಧ್ಯ ಆಗೋದಿಲ್ಲ. ಯಾವ ಕಡೆಯಿಂದ ಬಂದು ಯಾವ ಕಡೆ ಹೋಗ್ತಾ ಇದ್ದೀವಿ. ಎಲ್ಲ ದೇವಸ್ಥಾನಗಳು ತುಂಬ ಸಣ್ಣ ಸಣ್ಣ ದೇವಸ್ಥಾನಗಳು. ಈ ನದಿ ಪಕ್ಕದಲ್ಲಿರುವಂತಹ ಈ ವಿಶ್ವನಾಥ ಟೆಂಪಲ್ ಬಿಟ್ಕೊಂಡ್ರೆ ಇನ್ನು ಮಿಕ್ಕಂತಹ ಎಲ್ಲ ದೇವಸ್ಥಾನಗಳು ಗಲ್ಲಿಗಳಲ್ಲಿ ಎಲ್ಲಿ ಹೋಗ್ತಿದ್ದೀವಿ, ಎಲ್ಲಿ ಬರ್ತಿದ್ದೀವಿ, ಯಾವ ಕಡೆ ಹೋಗಬೇಕು ಏನು ಗೊತ್ತಾಗೋದಿಲ್ಲ. ಎಲ್ಲರೂ ತುಂಬ ಮಿಸ್ಗೈಡ್ ಮಾಡ್ತಾರೆ. ಇಲ್ಲಿರೋ ಬೋಟ್ನವರು, ರಿಕ್ಷಾವಾಲಗಳು, ಆಟೋದವರು, ಟ್ಯಾಕ್ಸಿಯವರು ಸುಲಿಗೆ ಮಾಡಾಕ್ಬಿಡ್ತಾರೆ. ನಾವು ಹೇಳಿದ ಅವರು ಮಾತಾಡುವಾಗ ಒಂದು 500, 1000, 2000, 3000 ತನಕ ಕೇಳ್ತಾರೆ. ಅದು ಆ್ಯಕ್ಚುಲಿ ಒಂದು 2 ಕಿಲೋಮೀಟ್ರ್ ಇದ್ದರೆ ಅಲ್ಲಿ 20 ರೂಪಾಯಿ, 30 ರೂಪಾಯಿ, 50 ರೂಪಿ, 100 ರೂಪಿ. ಗೊತ್ತಿಲ್ಲದೆ ಇದ್ದರೆ 100 ರೂಪಿನಲ್ಲಿ ಹೋಗೋ ಜಾಗಕ್ಕೆ 1000 ರೂಪೀಸ್ ಹೇಳ್ತಾರೆ. ಮತ್ತು ನಿಮ್ಮನ್ನು ನಾವು ಇಂಥದ್ದು ಜಾಗಕ್ಕೆ ಅಂದ್ರೆ ಹತ್ಕೊಳ್ಳಿ ಅಂತ ಹತ್ತಿಸ್ಕೊಂಡ್ಬಿಡ್ತಾರೆ. ಅರ್ಧ ದಾರಿನಲ್ಲೇ ಬಿಟ್ಟು ಮುಂದೆ ವೆಹಿಕಲ್ಗಳು ಹೋಗೋದಿಲ್ಲ, ರಿಕ್ಷಾ ಹೋಗೋದಿಲ್ಲ, ಇಲ್ಲೇ ಇಳ್ಕೊಳ್ಳಿ, ಇಲ್ಲೇ ಪಕ್ಕದಲ್ಲಿದೆ ಹೋಗ್ಬಿಡಿ ಅಂತೇಳಿ ಯಾಮರಿಸ್ತಾರೆ. ಸೊ ನನ್ನ ಪ್ರಕಾರ ಈ ಕಾಶಿ ಎನ್ನುವುದು ಆಗಿನ ಕಾಲಕ್ಕೆ ಪುಣ್ಯಕ್ಷೇತ್ರ ಆಗಿರಬಹುದು, ಈಗಿನ ಕಾಲಕ್ಕೆ ಇದು ಪಾಪಕ್ಷೇತ್ರ ಅಂತಲೇ ಹೇಳ್ಬೋದು. ಯಾಕೆಂದರೆ ಹೆಜ್ಜೆಜ್ಜೆಗೂ ಇಲ್ಲಿ ಮೋಸ ವಂಚನೆ ಮಾಡ್ತಾರೆ.